ಈ ಚೆನ್ನೈ ಹಾಸ್ಪಿಟಲ್ ಇಳಿದ್ಮೇಲೆ ವೀಲ್ ಚೇರ್ ತಗೊಂಡ್ ಬಂದ್ರು. ಸೊ ವೀಲ್ ಚೇರ್ ಕೂತ್ಕೊಳ್ಳಿ ಸ್ವಾಮೀಜಿ ಅಂದ್ರೆ ಕೂರಲ್ಲ ಅಂದ್ರು. ಅದು ಚೆನ್ನೈ ಹಾಸ್ಪಿಟಲ್ ಬ್ರ್ಯಾಂಡ್ ನ್ಯೂ ಅವಾಗ, ಫುಲ್ ಮಾರ್ಬಲ್ ಫ್ಲೋರಿಂಗ್, ನಮ್ಗೆ ಜಾರುತ್ತದು. ಸ್ವಾಮೀಜಿ ಪಾದಕೆ ಬೇರೆ ಹಾಕೊಂಡಿದ್ದಾರೆ. ಆಯ್ತು ಅಂತ ಪಾದಕಿನ ಕೈಲಿ ಈಸ್ಕೊಂಡೆ, ಪಾದಕಿನ 2 ಕೈಲಿ ಇಟ್ಕೊಂಡೆ. ಅವ್ರ ವೀಲ್ ಚೇರ್ ಅವ್ರ ಹಿಂದಿಂದ ಇಂಚ್ ತಳ್ಕೊಂಡು ಹೋಗಿದೀನಿ, ಇನ್ ಕೇಸ್ ಸ್ವಲ್ಪ ಕೂತ್ಕೊಳ್ಳಿ ಅಂತ. ಪೂರ್ತಿ ನಡಿತೀನಿ ಅಂತ ಹಠ ಮಾಡಿದ್ರು. ನಮಗೆ ಆ ಟೆನ್ಷನ್, ಲೈಕ್ ಕೂತ್ಕೊಂಡ್ರೆ ಸೇಫ್ ಆಗಿರ್ತಾರೆ, ಬಿದ್ಬಿಟ್ರೆ ಏನ್ ಮಾಡೋದು. ಅಲ್ಲಿಂದ ಲಿಫ್ಟಿಗೆ ಹೋಗಿ ಅವ್ರೇನ್ ಮಾಡಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ದೂರ ಮಾಡಿದ್ದಾರೆ ಅವ್ರದ್ದು ರೂಮ್ ನ, ಯಾಕಂದ್ರೆ ಪ್ರೈವಸಿ ಇರ್ಲಿ ಅಂತ. 1 ನಿಮಿಷ ಅವ್ರು ನಡೀತಾ ಇದ್ದಿದ್ದಿಲ್ಲ, ನಮ್ 60 ಮಿನಿಟ್ಸ್ ಇತ್ತಲ್ಲ, 600 ಮಿನಿಟ್ಸ್ ಆಯ್ತು ನನಗೆ ಅವ್ರು ನಡೆದಿದ್ದು. ಅಷ್ಟು ಟೆನ್ಷನ್, ಎಷ್ಟಪ್ಪ ಇದು ಮುಗಿತಾನೆ ಇಲ್ಲ. ಆಮೇಲೆ ಒಳಗೋಗಿ ಅಲ್ಲಿ ಸ್ವಾಮೀಜಿಯವ್ರನ್ನ ವಾರ್ಡ್ ಅಲ್ಲಿ ಕೊಟ್ಟು ನೀನ್ ಹ್ಯಾಂಡ್ ಓವರ್ ಮಾಡಿ ಬರೋಣ ಅಂತ ಹೇಳಿ. ಹ್ಯಾಂಡ್ ಓವರ್ ಮಾಡಕ್ ಮೊದ್ಲು ನಾವೆಲ್ಲ ಅಬ್ಸರ್ವೇಷನ್ ಮಾಡ್ಬೇಕು, ಒಂದು ವೈಟಲ್ಸ್ ಅಂತ, ಹಾರ್ಟ್ ರೇಟ್, ಬ್ಲಡ್ ಪ್ರೆಷರ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಕೊಡ್ಬೇಕಲ್ಲ, ನಾವ್ ಯಾವ ಇದ್ರಲ್ಲಿ ಕೊಟ್ವಿ ಕಂಡೀಷನ್ ಅಲ್ಲಿ ಅಂತ. ನನಗ್ ಬೇಡ ಅಂದ್ರು, ನಾನು ಸ್ನಾನ ಪೂಜೆ ಆಮೇಲೆ ಇವೆಲ್ಲ ಮಾಡಿ ಅಂತ. ಆ ಫುಲ್ ಟೀಮ್ ಅವ್ರ ಗಾಬರಿ ಆದ್ರು. ಏನು ಪೂಜೆ ಸ್ನಾನ ಲೈಕ್ ಆಫ್ಟರ್ ಏವಿಯೇಷನ್ ಒಂದ್ ಜರ್ನಿ ಆದ್ಮೇಲೆ 111 ವರ್ಷದಲ್ಲಿ ಹೀಗೆ ಪೂಜೆ ಸ್ನಾನ ಮಾಡ್ತಾರ ಅಂತ ನಾವೊಂದು ಈ ಕಾಂಡ್ ಓವರ್ ರೂಲಿಮ್ ಅಂತೇಳಿ ಅವರಿಗೆ ಸ್ನಾನ ಪೂಜೆ ಮಾಡತ್ತ ನಾವೆಲ್ಲ ಹಿಂಗೆ ವೆಯ್ಟ್ ಮಾಡಿ ಅವ್ರಿಗೆ ಅಡ್ಮಿಟ್ ಮಾಡಿ ಬಂದಿದ್ವಿ.